ಜಾಯಿಂಟ್ ಫ್ಯಾಮಿಲಿ ಅಲ್ಲಿ ಮನೆ ದೊಡ್ಡದವ್ರಿ ವಿಡಿಯೋ ಫೋಟೋ ಇಡ್ತೀನಿ ಆ ಮನೆ ಬಿಟ್ಟು ಅರ್ಧ ಮಾತಾಡ್ಕೊಂಡು ನೋ ಅಲ್ಲಿ ಬೇಕಾಗಿತ್ತ ಅಂತಂದ್ರು ಅಷ್ಟೇ ಗುಂಡಿರ ಇದ್ದಿದ್ದಿಲ್ಲ ಕೂಡ್ ಬೆಳೆದಿದ್ದಿಲ್ಲ ಇದು ಸ್ವಾಗತಿ ಮಗಳ 6 ದಿನದ ಒಬ್ಬಕ್ಕೆ ಆಗ್ತಿತ್ತು ಹೌದು ಸ್ವಾಗತಿ ಬರತ್ತಾ ಇಲ್ಲಿ ಊಟ ಮಾಡ್ಕೊಂಡು ಈಗ ಯಾವಾಗ ನಾ ಧಾರವಾಡ ರೀ ಇವರಿಬ್ರು ಬೆಂಗಳೂರು ಇಲ್ಲಿ ಅಜ್ಜಮ್ಮ ಗದ್ದಿಗೆ ಏನೈತೆ ಅಂತ ಹೇಳಿದ್ನಲ್ಲ ಈ ಥರ ಈ ಸಲ ಕಟ್ಟಿಸ್ಬೇಕಂತ ಈ ಸಲ ಸ್ಟಾರ್ಟ್ ಮಾಡೋದು ಇದು ಬೇರೆ ಬರೋದೇನು ಬೇರೆ ಕಡೆ ಇದ್ವಿ ಹಂಗೆ ಮಾಡಲ್ ಮಾಡಲ್ ತಗೊಂಡು ಮ್ಯಾಲ ಓಪನ್ ಐತಲ್ರಿ ಇಲ್ಲಿ ಹಾಂ ಮ್ಯಾಲ ಗ್ಯಾಪ್ ಇದು ಐತೆ ಮಾಡೋದು ಪಿರಮಿಡ್ ಟೈಪ್ ಮಾಡೋದು ಓಪನ್ ಐತಿ ಎಷ್ಟು ವರ್ಷ ಅರವತ್ತಾರು 67 ತೀರ್ಕೊಂಡ್ರ ನಿಮ್ಮ ಅವ್ರು ಇಚ್ಛಾ ಮಾಡಿರಿ ನಮಗೆ ಹೌದು ಅಜ್ಜಾರ್ದ್ರಿ ಹೇಳಿ ನಾವು 7th ಕ್ಲಾಸ್ ಇದ್ವಿ ರೀ ಹಾಂ 8th ರೀ 8th ಕ್ಲಾಸ್ಗೆ ಇದ್ವಿ ಅವಾಗ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನ ಚೌಡೇಶ್ವರ ದೇವಸ್ಥಾನ ಅಲ್ಲೇ ಗುಡಿಯಾಗ ಕೂಡುತ್ತಿದ್ದರು ಅವ್ರು ಯಾವಾಗಲೂ ಅವತ್ತ ಮಲ್ಕೊತಿದ್ದಿಲ್ಲ ಅವತ್ತು ಮೊಹರಮ್ಮ ದೇವ್ರ ಹೊಳಿಗೆ ಹೊಂಟಿದ್ರು ಇವ್ರು ಏನು ಮಾಡಿದ್ರು ನಮ್ಮ ಅಪ್ಪನ ನಮ್ಮ ದೊಡ್ಡಪ್ಪನ ಅವ್ರನ್ನ ಅಷ್ಟನ್ನು ಕರೆದ್ರು ಆಮೇಲೆ ಓಣ್ಯಾಗ ಒಂದಿಷ್ಟು ಮಂದಿ ಹಿರಿಯರನ್ನ ಕರೆದು ನಾವು ಸಣ್ಣರಿದ್ವಿ ಒಂದು ಮಗಲಿನ ಆರಾಮ್ ಕುರ್ಚಿ ಅಂತ ಇರ್ತಿದ್ವಿ ಅರ್ಬಿ ಹಾಕಿ ಸ್ವಲ್ಪ ವಯಸ್ಸಾದವ್ರು ಕುಂಡ್ರಾಕ ವ್ಯವಸ್ಥೆ ಮಾಡ್ತಿದ್ರು ಅದ್ರ ಮ್ಯಾಗ ಕುಂಡ್ರಿಸಿದ್ರು ಕುಂತು ಸಿದ್ದಾವ್ರ ಇದನ್ನ ಮಾಡ್ರಿ ಅವ್ರಿಗೆ ಅಷ್ಟ್ರಿಗೆ ಏನು ಹೇಳಿದ್ರು ಸಿದ್ದಾವ್ರ ಮಂಗಳಾರತಿ ಮಾಡಿಪ್ಪ ಅಂತ ಮಂಗಳಾರತಿ ಮಾಡಿ ಮುಗಿಸೋದಕ್ಕನ ಅವರು ದೇಹ ಇಲ್ಲಣ್ಣ ಅದು ಹಿಂದಾಗಡೆ ದೇವ್ರ ಬಳಿಗೆ ಹೋಗ್ತಿದ್ದಲ್ಲ ನಮ್ಮ ಎರಡು ಒಂದೇ ಟೈಮ್ ರೀ ಅಲ್ಲಿ ದೇವ್ರ ಮುಖ ತೊಳೆಯಾಗತ್ತಾರೆ ಕೆರೆಯಾಗ ಇಲ್ಲಿ ಮಂಗಳಾರತಿ ಮುಗ್ದೈತಿ ಅವ್ರ ಪ್ರಾಣ ಮುಂಚೆ ಹೇಳಿದ್ರಿ ನಿಮಗೆ ಹೇಳಿ. ನಾಲ್ಕೈದು ಅಂತ ಹೇಳಿದ್ರಿ ಮತ್ತು ರೀ ಹೊಳಿಗೆ ಹೋಗೋಲ್ಲ ಪೂಜೆ ಮಾಡ್ತೀವಿ ಎಲ್ಲರೂ ಊಟ ಮಾಡಬೇಕು ಅಂತ ಅವ್ರು ಅದಕ್ಕಿಂತ ಮುಂಚೆ ಎಲ್ಲರೂ ಊಟ ಮಾಡಿಬಿಟ್ಟು ದೌಡ್ ಪೂಜೆ ಮಾಡಿ ಅವಾಗ ನಾವು ಸಣ್ಣವರು ಎಲ್ಲರೂ ಊಟ ಮಾಡ್ಯಾರ ಅಲ್ಲಿ ಹೊಳಿಗೆ ದೇವ್ರ ಮುಟ್ಟೋದು ಮತ್ತು ಇನ್ನೊಂದು ಫ್ರಾಡ್ ಆಯ್ತು ಅವನ್ನ ಎಂತೆಂಥ ಕೊಲಿ ಎತ್ತಿದ್ವಿ ಅಂತಂದ್ರೆ ಆನಂದ ಬಂದಿದ್ರು ನಮ್ಮ ಹಿಡಿದು 20 ದಿನ ಮಾತಾಡಿ ಈಗ ಪರ್ಸೆಂಟ್ ಸಿದ್ದಾವಣ ಮಠದ ಸುಣ್ಣ ಹಚ್ಚುವಾಗ ಅವ್ರ ಮೇಲಿಂದ ಕೆಳಗೆ ಬೀಳುವಂಥ ಸಂದರ್ಭದೊಳಗೆ ಸಿದ್ದಾವಣರು ಅದ ಸಮಯಕ್ಕೆ ಅಲ್ಲಿ ಬರುವಾಗ ಅದು ರಕ್ಷಕ ಒಬ್ಬರು ಬರ್ತಾರಂತ ಹೇಳ್ತಾರಲ್ಲ ಆ ಥರ ಸಿದ್ದಾವಣರ ಹೋಗಿ ಅವ್ರನ್ನ ಹಿಡ್ಕೊಂಡು ಅವ್ರ ನಿಮ್ಮ ಅಜ್ಜ ಆಮೇಲೆ ಅಲ್ಲೇ ಅವ್ರ ಹೆಸರಪ್ಪ ಫಕೀರಪ್ಪ 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 ಓಕೆ ಆ ಡಿ ಎ ಜಿಗೆ ಅವ್ರಿಗೆ ಏನು ಸಂಬಂಧ ತಂದೆ ಓ ತಂದೆ ಅವ್ರು ನಿಮ್ಮ ಸಂಬಂಧಿಕರೇ ಆಗ್ತಾರೆ ರಿಲೇಷನ್ ಆಗ್ತಾರೆ ನಮ್ಮ ಚಿಕ್ಕಪ್ಪ ಓ ಸರಿ 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 ನಿಮ್ಗೆ ಯಾರು ಗೊತ್ತಾ ನಿಮ್ಗೆ ಅವರು ರಾಜ್ಕುಮಾರ್ ಗುರುಗಳು ಹೌದಾ ಫಕೀರಪ್ಪ ಅವ್ರು ಡಿ ಎ ಜಿ ಅವರು ರಾಜ್ಕುಮಾರ್ ಗುರುಗಳು ಅವರು ಅವ್ರು ಬಂದು ನಿಮ್ಗೆ ಅಜ್ಜ ಅವ್ರ ಚಿಕ್ಕಪ್ಪ. ಹಾಂ. ಆಮೇಲೆ ಅವ್ರಲ್ಲಿ ಅಲ್ಲಿ ಸಿದ್ದಾವಣ ಮಠದಾಗ ಒಬ್ಬರು ಗೋವಿಂದ ಸ್ವಾಮಿಗಳು ಅಂತಿದ್ರು ಇಲ್ಲೇ ನೋಡಿ. ಓಕೆ ಓಕೆ ಗೋವಿಂದ ಸ್ವಾಮಿ ಫಸ್ಟ್ ಇದ್ದಿದ್ದು ಅವ್ರನ್ನ ಕೇಳ್ಯಾರ. ಆ ಮುದುಕ ಯಾರು ಪ್ರತಿ ಅಮಾಸಿಗೆ 4-5 ದಿವಸ ಮೊದಲೇ ಬರ್ತಾನೆ, ಸೇವೆ ಮಾಡ್ತಾನೆ, ಯಾರು ಅಂತ ಕೇಳಿ ಹಿಂಗೆ ರೀ ಕುಂದಗೋಳ ತಾಲೂಕಿನ ಪಶುಪತಿ ಅಂತೈತಿ, ಅಲ್ಲಿ ಮುದುಕದ, ಆ ಮುದುಕನ ಕರಿ ಅಂತೇಳಿ ಮತ್ತು ತಮ್ಮ ಆಶ್ರಮಕ್ಕೆ ಕರೆದು ಅಂದ್ರೆ ಅವಾಗ ಒಂದು ಕೋಲಿ ಅದು. ಹಾಂ, ಅಲ್ಲಿ ಕರೆದು ಅವ್ರು ಕುಂಡ್ರಿಸಿ ಎಲ್ಲ ಅವ್ರನ್ನ ವಿಚಾರ ಮಾಡ್ಯಾರ. ನಾ ಪ್ರತಿ ಅಮಾಸಿ ನೋಡ್ತೇನಪ್ಪ, ಭಾಳ ಸೇವೆ ಮಾಡ್ತೀನಿ, ಅದು
ಆಯ್ತಪ್ಪ ಅವರು ಸಿಂಹಾಸನ ಮೇಲೆ ಅವ್ರು ಕುಂತಾರೆ, ಅವ್ರು ಕೆಳಗೆ ಕುಂತಾರೆ. ಆಮೇಲೆ ಒಂದು ಬಾಳೆಹಣ್ಣು ಕೊಟ್ಟರು. ಆ ಬಾಳೆಹಣ್ಣು ಸಿಪ್ಪಿ ಸಮೇತ ಇವ್ರು ಸೇವನೆ ಮಾಡಿಬಿಟ್ರು. ಯಾರು? ನಮ್ಮ ತಾತ ಅಜ್ಜ. ಅವಾಗ ಅವರು ಸಿದ್ದರಾಮಪ್ಪರು ಯಾಕಪ್ಪ ಸಿಪ್ಪಿ ತೆಗಿದನ್ನ ತಿಂದಲ್ಲ, ಅದಕ್ಕೆ ಇವ್ರು ಏನು ವಿಶ್ಲೇಷಣೆ ಕೊಟ್ರು ಅಂದ್ರೆ, ಅಪ್ಪಗಳ ನಿಮ್ಮದು ಸ್ಪರ್ಶ ಸಿಪ್ಪಿಗೆ ಆಗೈತಿ, ಒಳಗೆ ಹಣ್ಣಿಗೆ ಆಗೈತಿ. ನಿಮ್ಮ ಸ್ಪರ್ಶನ ನಾವು ಹೊರಗೆ ಚೆಲ್ಲಿ ಒಳಗಿಂದ ತಿಂದ್ರೆ ಅದು ನನಗೆ ಸೂಕ್ತ ಅನ್ನಿಸ್ಲಿಲ್ಲ, ಅದಕ್ಕೆ ಸಿಪ್ಪಿ ಸಮೇತ ತಿಂದೆ. ಆ ತಕ್ಷಣ ಅವ್ರು ಏನು ಮಾಡ್ಯಾರ, ತಮ್ಮ ಬಲ್ಗೆ ಅವ್ರ ಮಸ್ತಕದ ಮೇಲಿಟ್ಟು, ನೀವು ಇಂದ್ಲಿಂದ ನೀನು ಹಠಯೋಗ ಸಾಧನೆ ಮಾಡಪ್ಪ, ನಾನು ಹೇಳ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಅವರು ನಮ್ಮ ತಾತಾರು ನಮ್ಮ ಅಜ್ಜ ಏನು ಮಾಡ್ಯಾರ, ಮುಂದೆ ಇವರು ನಮ್ಮ DIG ಚಿಕ್ಕಪ್ಪರು ಏನಿದ್ದಲ್ಲ, ಅವ್ರು ಇನ್ನೂ ಸ್ಟೂಡೆಂಟ್ ಯೂನಿವರ್ಸಿಟಿಗೆ, ಧಾರವಾಡ ಯೂನಿವರ್ಸಿಟಿಗೆ. ಆವಾಗ ಅವ್ರು ಒಮ್ಮೆ ಊರಿಗೆ ಬಂದಾಗ ಅವ್ರ ಮಸ್ತಕದ ಮೇಲೆ ತಲೆ ಇಟ್ಟು, ನೀ ಹಠಯೋಗ ಸಾಧಿಸ್ಪ, ದಿನ ನಾನು ನಿನಗೆ ಹೇಳ್ಕೊಡ್ತೇನೆ ಅಂತಂದು ಕಾಲೇಜ್ ಸೂಟಿದ್ದ ಒಂದು ತಿಂಗಳು ಇರ್ತಾರೆ. ಅವ್ರು ಅದನ್ನು ಅವ್ರಿಗೆ ಬೋಧನೆ ಮಾಡ್ತಾರೆ. ಅದು ಅವ್ರು ಹಂಗೆ ಅದನ್ನು ಮುಂದುವರ್ಸ್ಕೊಂಡು ಒಂದು ಸ್ಥಾನಕ್ಕೆ ಬಂದರು. ಅವರು ಸ್ಥಾನಕ್ಕೆ ಬಂದ ನಂತರ ಆವಾಗ ನಾವು ಚಿಕ್ಕವರು, ನಮಗೆ ತಿಳಿತಾ ಇರಲಿಲ್ಲ ಅವಾಗಿನ್ನೂ. ಆವಾಗ ಅವರ ಮುಂದೆ ಎಜುಕೇಷನ್ ಗ್ರ್ಯಾಜುಯೇಟ್ ಪೂರ್ಣ ಮುಗಿದ ನಂತರ ಅವರು PSI ಆಗಿ ನೇಮಕಗೊಂಡ್ರು. ಪೊಲೀಸ್ ಇಲಾಖೆ ಒಳಗೆ ನೇಮಕಗೊಂಡು ಅದು ಅವರು ಸರ್ವಿಸ್ ಇದ್ರ ಮೇಲೆ ಮತ್ತು ಅವ್ರನ್ನ ಏನು ಮಾಡಿಬಿಟ್ಟಾರ, KSRP ರಿಸರ್ವ್ ಪೊಲೀಸ್ ಇದಕ್ಕೆ ಹಾಗೆ ಇದು ಮಾಡ್ಕೊಂಡ್ಬಿಟ್ಟಾರೆ. ಅವ್ರು ಅದ್ರೊಳಗೆ ಹಂಗೆ ಪ್ರಮೋಷನ್ ಇದು ಮಾಡೋ ತಮ್ಮ ಯೋಗ ಕಾರ್ಯ ಮಾತ್ರ ನಿಲ್ಲಿಸಿಲ್ಲ. ಆವಾಗ ಏನು ಮಾಡಿಬಿಟ್ರೆ ಸ್ವಲ್ಪ ದಿವಸ ಇಲ್ಲೇ ಮೈಸೂರು ಹಿಂಗೆ ಬೆಂಗಳೂರು ಇದನ್ನು ಮಾಡಿ ಲಾಸ್ಟ್ ಏನು ಮಾಡ್ಯಾರ, ಸ್ವಲ್ಪ ಇವರು ಸ್ಟ್ರಿಕ್ಟ್ ಮತ್ತು ಖಡಕ್. ಯಾರು? ನಮ್ಮ ಚಿಕ್ಕಪ್ಪ. ಇವ್ರಾಗ ಅಡ್ಮಿನಿಸ್ಟ್ರೇಷನ್ ಇದನ್ನು ಗುರ್ತಾ ಮಾಡಿ ಇವ್ರನ್ನ ಏನು ಮಾಡಿಬಿಟ್ರೆ ನಾಗಾಲ್ಯಾಂಡಕ್ಕೆ ಟ್ರಾನ್ಸ್ಫರ್ ಮಾಡಿ. ನಾಗಾಲ್ಯಾಂಡಕ್ಕೆ ಟ್ರಾನ್ಸ್ಫರ್ ಮಾಡಿಂದ ಅಲ್ಲಿಂದ ವರ್ಷಕ್ಕೆ ಒಂದು ತಿಂಗಳ ಲೀವ್ ಹಾಕಿ ಬರ್ತಿದ್ರು. ಅಂದರೆ ಅಪ್ಪ ನೀವು ಆ ಟೈಮ್ ಸಿದ್ದರಾಮಯ್ಯ ಇರೋ ಟೈಮಲ್ಲಿ, ಗುರುಗಳು ಇರೋ ಟೈಮಲ್ಲಿ ಅಜ್ಜ ಇದ್ರು, ಅವರು DIG ಇದ್ರು, ಮಗಿದ್ರು. ಅಲ್ಲಿ ಟ್ರಾನ್ಸ್ಫರ್ ಆಗಿ ಅಲ್ಲಿ ಮಾಡ್ಯಾರ. ಅವರು ಏನು ಮಾಡ್ತಿದ್ರು, ಅವರು ನಾಗಾಲ್ಯಾಂಡ್ಗೆ ಹಾಕಿದಾಗ ನಾವು 4 ಅಥವಾ 5ನೇ ಕ್ಲಾಸ್, ನಾನು ಇನ್ನೊಬ್ಬ ನಮ್ಮ ದೊಡ್ಡಪ್ಪನ ಮಗ, ನಮ್ಮ ತಮ್ಮ, ಈಗೇನು ನಮ್ಮ ತಂಗಿ ಅದಾಳಲ್ಲ ಆಕಿಕ್ಕಿಂತ ದೊಡ್ಡವು. ಅವರು PSI ರಿಟೈರ್ ಆದ. ಆಮೇಲೆ ಅವ್ರು ಏನು ಮಾಡ್ತಿದ್ರು, ವರ್ಷಕ್ಕೆ ಒಂದು ತಿಂಗಳ ರಜೆ ಹಾಕಿ ಬರ್ತಿದ್ರಿ ನಮ್ಮ ಊರಿಗೆ. ಆವಾಗ ನಾವು ಸಣ್ಣರಿದ್ವಲ್ಲ, ನಮಗೆ ಸ್ವಲ್ಪ ಹುರುಪು. ನಮ್ಮ ಕಾಕ ಪೋಜಾರ್ ಬಂದಾರ, ಅವಾಗ ಪೋಜಾರ್ ಅಂತಿದ್ರು PSIಗೆ. ಅವ್ರು ಏನು ಮಾಡ್ತಿದ್ರು, ನಮ್ಮ ಬೆಳಗ್ಗೆ ಎದ್ದ ಕೂಡಲೇ ಇಲ್ಲೇ ನಮ್ಮ ಹೊಲನಾರ ಇದೆ, ಇಲ್ಲೇ ಮೇಲೆ ಹೋದ್ರೆ ನಮ್ಮ ಅಜ್ಜ ಅಮ್ಮನ ಗದ್ದೆ ಐತಿ. ಅವ್ರು ನಮ್ಮ ಅಜ್ಜ ಉನ್ಮನಿ ಹೋಗಿ ಏನು ಮನ್ಸು ಯಾವ್ದು ಚಿಂತೆ ಇರಲ್ಲ, ಮನೋಮಣಿ ಹೇಳ್ತಾರೆ, ಉನ್ಮನಿ ಹೇಳ್ತಾರೆ. ಅಲ್ಲಿ ಗದ್ದೆ ಇದೆ. ಆ ಗದ್ದೆ ಹತ್ರ ನಮ್ಮನ್ನು ಕರ್ಕೊಂಡೋಗಿ ನಮಗೆ ನಾಲ್ಕು ಯೋಗಾಸನ ಹೇಳೋದು. ಯೋಗಾಸನ ಹೇಳಿ ಆಮೇಲೆ ನಾವು ಮತ್ತೆ ಮುಂದಿನ ವರ್ಷ ಬರೋವರೆಗೂ ಇವು 4 ನಾವು ಪರ್ಫೆಕ್ಟ್ ಮಾಡ್ತಿದ್ವಿ. ಈ ವರ್ಷ ತಾಡಾಸನದಿಂದ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಇಯರ್ ಬರೋವರೆಗೂ ಇವು ಪರ್ಫೆಕ್ಟ್ ಮಾಡ್ತಿದ್ವಿ. ಅದಕ್ಕೆ ಮತ್ತೆ ಇನ್ಕ್ಲೂಡ್ ಮಾಡಿ ಮತ್ತೆ 4 ಮಾಡಿ ತೋರ್ಸೋರು ನಮ್ಗೆ. ಹಿಂಗೆ ಮಾಡ್ಕೋತ ನಾವು ದೊಡ್ಡವರಾದ್ವಿ. ಒಂದು 4 ವರ್ಷ ಅಷ್ಟೇ ನಮಗೆ ಗ್ಯಾಪ್ ಆಗಿತ್ತು. ಏನಾತಂದ್ರೆ ನಾನು ಇಲ್ಲಿ ಹುಬ್ಳಿ ಧರ್ಮಸ್ಥಳ ಹಾಸ್ಪಿಟ್ಲ್ ಇದ್ರಿಗೆ ಒಂದು ಕಿರ್ಲೋಸ್ಕರ್ ಕಂಪ್ನಿ ಇತ್ತು. ಅಲ್ಲೇ ಸೈಟ್ ಮೆಟ್ರಿಕ್ ಮುಗೀತು, ಸೈಟ್ ಸೂಪರ್ವೈಸರ್ ಅಂತೇಳಿ ಅಲ್ಲೇ ವರ್ಕ್ ಮಾಡಿದೆ ನಾನು. ಅಲ್ಲೇ ಒಂದು 4-5 ವರ್ಷ ಗ್ಯಾಪ್ ಆಗಿತ್ತು ನಂದಷ್ಟೇ. ನೀವೇನು ತಗೊಂಡು ಬಂದ್ರಿ? ನೀವು ಸಲುವಾಗಿ ನಾ ಮಾಡಿಲ್ಲ, ಅವ್ರು ಬಂದು ಏನು ಮಾಡ್ತೇನೆ ಅಂತೇಳಿ. ಅಯ್ಯೋ ಅವ್ರು ನಾಷ್ಟ ಮಾಡಿಲ್ಲ ಅಣ್ಣ. ಅಯ್ಯೋ ನೀವು ಮಾಡಿಬಿಡ್ಬೇಕಿತ್ತಲ್ರಿ, ಭಾಳ ಲೇಟ್ ಆಗಿಬಿಡ್ತಾರೆ. ಆಮೇಲೆ ನನಗೆ ಲಾಸ್ಟ್ ಅವ್ರಿಗೆ ಏನು ಮಾಡಿಬಿಟ್ರಿ, 2 ವರ್ಷ ನೇಪಾಳ, 2 ವರ್ಷ ನಾಗಾಲ್ಯಾಂಡ್, 2 ವರ್ಷ ಮಣಿಪುರ.
ಅಷ್ಟು ಅನ್ಕೊಡ್ದ ಏನಾಗ್ಬಿಡ್ತೀರಿ ಇಲ್ಲಿ ಗುಂಡೂರಾವ್ ಚೀಫ್ ಮಿನಿಸ್ಟರ್, ಇದು ದೇವರಾಜ್ ಅರಸ. ದೇವರಾಜ್ ಚೀಫ್ ಮಿನಿಸ್ಟರ್ ಆದ ತಕ್ಷಣ ಇಲ್ಲಿ KSRP ಓಪನಿಂಗ್ ಮಾಡಿದ್ರು. KSRP ಇಲ್ಲಿ ಓಪನಿಂಗ್ ಮಾಡಿ ನಮ್ಮ ಚಿಕ್ಕಪ್ಪರು ಏನು ನೇಪಾಳ ನಾಗಾಲ್ಯಾಂಡ್ ಇದ್ರು ಅವ್ರನ್ನ ಇಲ್ಲಿ ಶಿಫ್ಟ್ ಮಾಡಿಕೊಂಡ್ರು. 4th ಬಟಾಲಿಯನ್ ಒಂದು ಇಲ್ಲಿ ಸ್ಟಾರ್ಟ್ ಆಗಿದೆ ಮೊದಲು. ಅಲ್ಲಿಂದ ಅವರು ಇಲ್ಲಿ ಊರಿಗೆ ಬರೆದ್ಬಿಟ್ರು, ನಮಗೆ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ. ಆ ಪೀರಿಯಡ್ನೊಳಗೆ ನನಗೆ ಎಲ್ಲಿ ತನಕ ತಂದು ನಿಲ್ಸಿದ್ರು ಅಂದ್ರೆ ಜಲ್ನೇತಿ ಮಾಡ್ತೀವಿ, ಜಲ್ನೇತಿ ಮಾಡ್ತೀವಲ್ಲ ಅಲ್ಲಿವರೆಗೆ ನಿಲ್ಸಿದ್ರೆ ನನಗೆ ಮುಂದೆ ಬೆಂಗಳೂರಿಗೆ ಹೋಗೋಕ್ಕಾಗಲಿಲ್ಲ, ಅವ್ರ ಊರಿಗೆ ಬರಲಿಲ್ಲ. ಅಲ್ಲಿವರೆಗೆ ನಾನು ಕಂಟಿನ್ಯೂಟಿ ಕ್ರಿಯಾವರೆಗೂ ಮಾಡಿದ್ದೀರಿ. ಆಸನ, ಪ್ರಾಣಾಯಾಮ, ಬಂಧಗಳು, ಮುದ್ರೆಗಳು. ಆಮೇಲೆ ಯೋಗದೊಳಗೆ ಕೆಲವೊಂದಿಷ್ಟು ಡಿಫ್ರೆನ್ಸ್ ಅದಾವೆ. ಹಠಯೋಗ ಅಂತಂದ್ರೆ ಸ್ವಲ್ಪ ಕಠಿಣ, ರಾಜಯೋಗ ಅಂತ ಒಂದು ಬರ್ತದೆ, ಅದು ಸ್ವಲ್ಪ ಮತ್ತೆ ಈ ಕೃಷ್ಣಮಾಚಾರ್ಯ ಅಂತ ಏನು ಹೇಳಿದ್ನಲ್ಲ ಅವ್ರು ಪೂರ ಹಠಯೋಗ, ಅವ್ರದ್ದೇ ಒಂದು ಬುಕ್ ಇತ್ತು. ಅದು ನಿಮಗೆ ಬುಕ್ ಸಿಗ್ಬೋದು. ಗೀತಾಂಜಲಿ ಮಾರ್ಕಂಡೇಯ ಅಂತ ಅಲ್ಲ, ಕೃಷ್ಣಾಚಾರ್ಯ ಗೊತ್ತು, ಅವರು ಕೃಷ್ಣಮಾಚಾರ್ಯ ಅವರು ಅಲಿಯಾನೇ BV ಅಯ್ಯಂಗಾರು. BKS ಅವ್ರ ಅಲಿಯಾನೇ ಅಯ್ಯಂಗಾರ್ವು ಸ್ವಲ್ಪ ಡೀಟೇಲ್ಸ್ ಸಿಗೋದಿಲ್ಲ. ಹೌದೌದು. ನಾ 2 ಬುಕ್ ನೋಡೀನಿ. ಅಯ್ಯಂಗಾರ್ ಬುಕ್ ಐತಿ ನನ್ನ ಕಡೆ. ನನಗೆ ಆ ಬುಕ್ ಒಂದ್ಸಲ ಬೆಂಗಳೂರಿಗೆ ಹೋದಾಗ ನಮ್ಮ ಚಿಕ್ಕಪ್ಪರ ತರಿಸ್ಕೊಟ್ಟಿದ್ರು. ಯಾರ್ದು? ಕೃಷ್ಣಮಾಚಾರ್ಯ. ಅಂದ್ರೆ ಅವ್ರು ಏನು ಮಾಡ್ಯಾರಿ, ಈಗ ಒಂದು ತಾಡಾಸನ ಅದನ್ನ ಮಾಡೋ ಕ್ರಮ, ಅದ್ರ ಕೆಳಗೆ ಅದ್ರ ಪರಿಣಾಮ ಹಿಂಗೆ ಇವರು ಏನಾಗ್ಬಿಡ್ತಾವ್ರಿ, ಒಂದು ತಾಡಾಸನದ್ದು ಮತ್ತೊಂದು ಬೇರೆ ಪುಟದೊಳಗೆ ಮತ್ತೊಂದು ಪುಟದೊಳಗೆ ಡೀಟೇಲ್ಸ್ ಇದೆ. ತೋರಿ ಉಪ್ಪಿನಕಾಯಿ ಚಳಕ ಅಂತ ಹಿಂಗೆ ಬರುತ್ತೆ, ಅದು ಒಂದು ರೌಂಡ್ ಬರುತ್ತೆ, ನೋಡಿದಿರಿ ಅನ್ಸುತ್ತೆ. ನೀವು ಏನ್ ಹೇಳ್ತೀರಿ ಗೊತ್ತಿಲ್ಲ ಅದಕ್ಕೆ. ಆ ಸೈಡು ಅಲ್ರಿ ಅವರು ನಮಗೆ ಗೊತ್ತಿತ್ರಿ, ಅವ್ರಿಗೆ ಗೊತ್ತಿದ್ರಿ ಗೊತ್ತಿಲ್ಲ ನಮ್ಗೆ ಹೆಸರೇನು ಹೇಳ್ತಾರೆ. ಒಂದೇ ನಾನು ತಿಂದಿನ ಮನೆಯಲ್ಲ ನಂಗೆ ಅದೊಂದು ಕಲೆ. ಅದು ಆ ಕಾಲದಲ್ಲಿ ಹಂಗೆಲ್ಲಪ್ಪ, ಊಟ ಹೊಟ್ಟೆ ಪಾಡಿಗೆ ಮಾಡೋರಲ್ಲ. ಮತ್ತು ಆಮೇಲೆ ಸ್ವಲ್ಪ ದಿವಸ ಫೋಟೋಗ್ರಫಿ ಮಾಡಿದೆ, ಸಂಸ್ಥೆಗೆ ಸ್ಟುಡಿಯೋ ಮಾಡಿದ್ದೆ. ಅದು ಮುಗಿದ ನಂತರ ಈಗ ಎಲ್ಲ ಬಿಟ್ಟು ಒಂದು ಸ್ವಲ್ಪ ದಿವಸ ಓಡಾಡ್ರಿ ಕಿರ್ಲೋಸ್ಕರಕ್ಕೆ ಹೋಗಿದ್ನಿ ಅಂತ ಹೇಳಿದ್ದೆ. ಅವಾಗ ಮತ್ತು ಮನ್ಯಾಗ ಜಗಳಾಡಿ ಅಲ್ಲಿ ಹೋಗಿದ್ದೆ, ಅಲ್ಲಿ ಒಂದು 5-6 ವರ್ಷ. 6 ವರ್ಷಪ್ಪ. ಅಂದ್ರೆ ಜೀವನದ ಉಪಜೀವನಕ್ಕೆ ನೀವು ಇವಾಗ ಮಾಡ್ಕೊಳ್ಳೋದಂದ್ರೆ ಕೃಷಿ ಐತಲ್ರಿ, ಕೃಷಿ ಹೊಲದ ಮೇಲೆ ಕೃಷಿ ಐತಿ. ನೀವು ಇಲ್ಲಿ ಜೋಳ ಅಷ್ಟ ಹಾಕ್ತೀರಿ? ಜೋಳ, ಗೋಧಿ, ಶೇಂಗಾ, ಗೋವಿನ ಜೋಳ, ಮೆಣಸಿನ್ಕಾಯಿ, ಹತ್ತಿ, ಬೆಳ್ಳುಳ್ಳಿ ಇದನ್ನ ಇಲ್ಲಿ ಭತ್ತ ಏನು ಬರಂಗಿಲ್ಲ, ಭತ್ತ ಈ ಕಡೆ ಬರೋದಿಲ್ಲ. ನೀವು ಎಲ್ಲಿಂದ ಅಕ್ಕಿ ಎಲ್ಲಿಂದ ನೀವು ಅಕ್ಕಿ ಎಲ್ಲಿಂದ ಬಳಸ್ತೀರಿ? ಅಕ್ಕಿ ಮಾರ್ಕೆಟ್ ಬಂದಿರ್ತೈತಲ್ಲ. ಅಲ್ರಿ ಅದೇ ಯಾವ ತರ ಅಕ್ಕಿ ಹೆಸರು ಏನಂತ ನೀವು ಯೂಸ್ ಮಾಡ್ತೀರಿ? ಮಲೆಬೆನ್ನೂರು ಅಂತ ಬರ್ತೈತಲ್ಲ. ಮಲೆಬೆನ್ನೂರು ಅಂತ. ಆಮೇಲೆ ನಾವು ಯಾವ ಸೈಡ್ ನಿಮಗೆ? ಬಳ್ಳಾರಿ ಕಡೆ ಅಲ್ರಿ, ಇಲ್ಲೇ ನಮ್ಮ ಹಾನಗಲ್ ತಾಲೂಕು. ಅಪ್ಪ, ಈಗ ನೀವು ಈ ಸಾಧನೆ ಮಾಡ್ತಾ ಇದ್ದೀರಣ್ಣ, ಈಗ ಒಂದು ಸ್ವಲ್ಪ ಸ್ಪಷ್ಟ ಆಗ್ತಾ ಇದೆ ನಿಮ್ಮ ಸ್ಟೈಲ್ ಆಫ್ ಸಾಧನ. ಪ್ರಾಣಾಯಾಮದಲ್ಲಿ ಸ್ವಲ್ಪ ಸ್ಪಷ್ಟ ಆಗ್ತಲ್ಲ. ನೀವು ಹೇಳೋದ ಪ್ರಕಾರ ನೋಡಿದ್ರೆ ಒಂದೊಂದು ದಿನ ಬಂದು ಮಾಡ್ತಾ ಅಂತ ಹೇಳ್ತೀರಾ. ಬಟ್ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಜಾಸ್ತಿ ಹೀಟ್ ಮಾಡ್ತೀರಪ್ಪ, ಹೀಟ್ ಮಾಡಿ ಸ್ಟಾರ್ಟ್ ಮಾಡ್ತೀರಾ ಯಾವಾಗಲೂ ಜನರಲ್ ಆಗಿ. ಅಕಸ್ಮಾತ್ ತುಂಬ ಜಾಸ್ತಿ ಹೀಟಿದ್ರೆ ಇದು ಮಾಡ್ತೀರಾ, ಅದು ಶೀತಕಲಿ ಮಾಡ್ತೀರಾ ಅಂತ ಹೇಳ್ತೀರಾ ಪ್ರಾಣಾಯಾಮ. ಬಟ್ ಯಾವಾಗ ಭಾಳ ಹೀಟ್ ಇರಬೇಕಪ್ಪ ನಿಮ್ಮ ಪ್ರಕಾರ? ಇಲ್ಲ, ನಾರ್ಮಲ್ ಆಗಿರ್ಬೇಕು. ಭಾಳ ಹೀಟೂ ಇರಬಾರ್ದು, ಭಾಳ ಕೋಲ್ಡೂ ಇರಬಾರ್ದು. ಅದು ನಿಮ್ಮ ಅನುಭವ ಆಗಬೇಕು. ಅದು ತಕ್ಕಂತೆ ನೀವು ಶೀತಕಲಿ ಮಾಡ್ಕೊಂಡು ಅದೇ ಮೇನು. ಅದು ನೀವೇನು ಸ್ವಲ್ಪ ಉಷ್ಣ ಅನ್ಸಾಕತ್ತಿದ್ರೆ ಶೀತಳಿ ಪ್ರಾಣಾಯಾಮ. ಈಗ ನೀವೇನು ಭಸ್ತ್ರಿಕಾ ಮತ್ತು ಆಮೇಲೆ ಉಜ್ಜಯಿ ದಿನ 10 ನಿಮಿಷ ಮಾಡ್ತೀರಾ. ಅದಾದ್ಮೇಲೆ ನಾಡೀಶ್ವರಧನ ಮಾಡ್ತೀರಾ, ಅದು ಒಂದಿನ. ಅದಾದಮೇಲೆ ಓಂಕಾರ, ಆಮೇಲೆ ಹೇಳ್ತಾ ಇದ್ದೀರಾ ಹೋಗೋಣ. ಅದು ಬಿಟ್ರಪ್ಪ ಅದು ಜಂಕಾರ ಅಂತ ಹೇಳಿದ್ನಲ್ಲ, ಅದೇ ಭ್ರಮರಿ ಪ್ರಾಣಾಯಾಮಕ್ಕೆ ಜಂಕಾರ ಅನ್ನೋದು. ಜಂಕಾರ ಹೊಸ ಪದ. ಓಕೆ. ಆಮೇಲಪ್ಪ ಜಂಕಾರ ಆದಮೇಲೆ ಅಷ್ಟೇನಾ ಪ್ರಾಣಾಯಾಮ? ಅಷ್ಟೇನಾ ಪ್ರಾಣಾಯಾಮ ಇರೋದು? ಇದಕ್ಕೆ ಕರೆಕ್ಟ್ 1 hour ಬರ್ತದೆ ನಿಮಗೆ. ಆಸನ ಜಾಸ್ತಿ ಆಸನ ಅಷ್ಟಪ್ಪ, ಆಸನ ಕಡಿಮೆ, ಆಸನ ಜಾಸ್ತಿ, ಪ್ರಾಣಾಯಾಮ ಕಡಿಮೆ. ಪ್ರಾಣಾಯಾಮ ಒಂದು 1/2 hour ಅಪ್ಪ, ಅಷ್ಟೇ. ಅದು ಆಸನ 1/2 hour.
ಅವು ಪ್ರಾಣಾಯಾಮ ಮಾಡೋದಾದ್ರೆ ಆಸನನ, ಆದ್ರೆ ಉಸಿರಾಟ ಕ್ರಮ ಅದ್ರ ಇದ್ರ ಪ್ರಕಾರ ಇರ್ತೈತಿ, ಒಂದು ಕ್ರಮದೊಳಗೆ ಇರ್ತೈತಿ. ಉಜ್ಜಯಿ ಮಾತ್ರ ಆಸನಗೆ ಹಾಕ್ಬಿಡ್ತೀರಾ? ಆಸನ. ಬಸ್ತಿಗೆ ಸಪಾಟ ಮಾಡ್ತೀರಾ? ಬಟ್ ಅಪ್ಪ ಕುಂಭಕ ಮಾತ್ರ ಬರೀ ನಾಡಿ ಶೋಧನೆ ಮಾತ್ರ ಮಾಡ್ತೀರಾ? ನಾಡಿ ಶೋಧನ ಬೇರೆ ಅದು ಮಾಡಲ್ಲ. ಬೇರೆ ಅದು ಮಾಡಲ್ಲ. ಬಂಧಗಳು ಮಾಡಿಲ್ಲ ಅಪ್ಪ? ಬಂಧಗಳು ತುಂಬ ಅದ್ಭುತಪ್ಪ. ಒಂದು ಪಕ್ಕ ಭಯ ಆಗತ್ತೆ, ಒಂದು ಪಕ್ಕ. ಅಪ್ಪ ನಮ್ಮಂಥವ್ರು ಏನಪ್ಪ ಹೇಳ್ತೀನಿ, ನಮ್ಮಂಥ ಜನ ಹುಡುಗರಿಗೆ ಏನು ಹೇಳ್ತೀರಾ? ನಿಮ್ಮ ಪ್ರಕಾರ ಒಂದು ಸಂದೇಶ. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ಇಲ್ಲಪ್ಪ ಸಾಧನೆ ಹೇಳಿ. ಮನುಷ್ಯನಾಗಿ ಬಂದ ಮೇಲೆ ಯಾವುದೇ ಕ್ಷೇತ್ರದೊಳಗೂ ಏನೋ ಒಂದು ಸಾಧನೆ ಇರ್ಬೇಕು. ಕ್ಷೇತ್ರದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಅಥವಾ ಸಾಮಾಜಿಕ ಕ್ಷೇತ್ರದೊಳಗೆ ಇರ್ಬೋದು, ರಾಜಕೀಯ ಕ್ಷೇತ್ರದೊಳಗೆ, ಧಾರ್ಮಿಕ ಇರ್ಬೋದು. ಒಂದು ನಮ್ಮ ಏನು ಕ್ಷೇತ್ರ ಗುರುತು ಮಾಡ್ಕೊಂಡಿರ್ತೀವಿ ಆ ಕ್ಷೇತ್ರದೊಳಗೆ ನಮ್ಮ ಇದರಿಂದ ಎಷ್ಟು ಸಾಧ್ಯ ಆಕತಿ ಅಷ್ಟು ಸಾಧನೆ ಮಾಡ್ಬೇಕು ಏನೋ ಒಂದು. ಆಮೇಲೆ ಆದಷ್ಟು ಸಮಾಜ ಸುಧಾರಣೆ ಮಾಡೋದು, ಒಳ್ಳೆಯದಾಗುತ್ತೆ. ಯುವಕರನ್ನ ಮಾರ್ಪಾಟು ಮಾಡೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಆದ್ರೆ ಈಗಿನ ಇದ್ರೊಳಗೆ ಯುವಕರು ಹೆಚ್ಚಾಗಿ ಅಂತ ಇದಕ್ಕೆ ಮನಸ್ಸು ಕೊಡಂಗಿಲ್ಲ. ಮಹಾಮುದ್ದ ದಿನ ಮಾಡ್ತೀರಪ್ಪ ನೀವು? ಮಹಾಮುದ್ದ ದಿನ ಮಾಡ್ತೀರಾ? ಹೇಗಾಗತ್ತೆ ದಿನ ಮಾಡ್ತೀರಾ? ಅದು ಪ್ರಾಣಾಯಾಮ ಮಾಡ್ತೀರಲ್ಲ? ಪ್ರಾಣಾಯಾಮದಾಗ ಆದ್ಮೇಲೆ ಲಾಸ್ಟ್ ಮಾಡ್ತೀರಾ, ಮುಗಿಸ್ಬಿಡ್ತೀರ. ಆಮೇಲೆ ಶವಾಸನ ಮಾಡಿ ಮುಗಿಸ್ಬಿಡ್ತೀರ. ಸ್ವಲ್ಪ ಸ್ಪಷ್ಟ ಆಗಿದೆಪ್ಪ ನನಗೆ. ನಾವು ಸ್ವಲ್ಪ ಊಟ ಮಾಡಿಬಿಟ್ರೆ ಮುಂದೆ ಮಾತು ತೋರಿಸ್ತಾ ಇದ್ದೀವಿ, ಬಸ್ತಿಗೆ ಮಾಡೋಕ್ಕಾಗಲ್ಲ ಅಂತ. ನಿಮ್ಮ ಪ್ರಕಾರ ಏನೋ ಕರೆಕ್ಷನ್ ಮಾಡ್ತಾ ಇದ್ರೆ ಮಾಡ್ಬೇಕಾಯ್ತು. ಇನ್ನೊಂದ್ಸರಿ ನೋಡ್ತೀನಪ್ಪ, ಕಾಂಡ್ರೆ ಬರ್ತೀರಿ. ನೀವು ಬೆಂಗ್ಳೂರು ಬನ್ನಿ ಅಪ್ಪ, ಬೆಂಗ್ಳೂರು ಆದ್ರೆ ಬನ್ನಿ, ಕಾಲ್ ಮಾಡಿ ಕೊಟ್ಟಿರಿ. ಹಾಂ ಆಯ್ತಪ್ಪ, ಕೊಡ್ತೀನಿ. ನಾನು ಸಿದ್ಧಾಸನ ಇಲ್ಲಿ ಮಾಡ್ತಾರಲ್ಲ ಅದಿಲ್ಲ ಆ ಥರನಪ್ಪ. ಇದು ಸಿದ್ಧಾಸನ. ಹಿಂಗೆ ತೆಗಿತಾರೆ, ಹಂಗೆ ಮಾಡಲ್ಲ. ಮೊದಲ ಬಲಗಾಲ ನಮ್ಮ ಬುಧ ದ್ವಾರದ ಕೆಳಗೆ ಇದು ಮಾಡಬೇಕು, ಅದ್ರ ಮೇಲೆ ಎಡಗಾಲ ಇದಣ್ಣಪ್ಪ. ಮೊದಲು ಮುದ್ರೆ, ಆಮೇಲೆ ಇದು ಇದ್ರ ಕುಂತ್ರ ಅಪೋಸಿಟ್ ಅನ್ನಿಸ್ತೈತೆ. ಇದು ಇವು ಎರಡು ಬಳೆ ಏನೈತಿ ಮಡಿಚಿ ಅದರ ಕೆಳಗಡೆ ಸೇರಿಸ್ಬೇಕು. ಒಂದು ರೌಂಡ್ ನೋಡಿ, ಬಲಗಡೆಯಿಂದ ತೊಗೊತೀನಿ. ಎಡಗಡೆ ಬಿಡ್ತೇನೆ. ಮತ್ತು ಬಲದಿಂದ ಎಡಗಡೆ ಬಿಡೋದು. ಒಂದು ರೌಂಡ್ ಆಯ್ತಾ? ಈಗ ಲೆಫ್ಟ್ಲಿಂದ ತೊಗೊಂಡು ರೈಟಿಗೆ ಬಿಡೋದು. ಒಂದು ರೌಂಡ್ ಈಗ ಮತ್ತೆ ಬಲದಿಂದ ತೊಗೊಂಡು ಎಡಭಾಗಕ್ಕೆ ಬಿಡು. ಅಪ್ಪ ಎರಡು ಬಂದು ಎರಡು ಮಾಡ್ಬೇಕು, ಒಂದು ಮಾಡಿದ್ರೆ ಸುಮ್ಮನೆ ಮಾಡಿದ್ದಾರೆ ಅಷ್ಟೇ ಅಲ್ಲ, ಎರಡು ಮಾಡಬೇಕು, ಒಂದು ಮಾಡಿದ್ದಾರೆ. ಈಗ ಬಲದಿಂದ ತೊಗೊಂಡು ಎಡಗಡೆ ಬಿಡಬೇಕು. ಎಡದಿಂದ ತೊಗೊಂಡು ಬಲಗಡೆ. ಬಲದಿಂದ ತಗೊಂಡು ಎಡಗಡೆ. ಮತ್ತೆ ಎಡದಿಂದ ಬಲಕ್ಕೆ. ಸೆಕೆಂಡ್ ರೌಂಡ್ ಕಂಪ್ಲೀಟ್. ಥರ್ಡ್ ರೌಂಡ್ ಬಲದಿಂದ ತೊಗೊಂಡು ಬಲಗಡೆನ ಬಿಡಬೇಕು.
ಎಡದಿಂದ ತಗೊಂಡು ಎಡಗಡೆ ಮತ್ತು ಬಲದಿಂದ ತಗೊಂಡು ಬಲಕ್ಕೆ ಬಿಡೋದು. ಮತ್ತೆ ಎಡದಿಂದ ತಗೊಂಡು ಎಡಕ್ಕೆ ಬಿಡೋದು. ಅಪ್ಪ ಇಲ್ಲಿ ಕುಂಭಕ ಹೇಳಿದ್ದೀರಾ? ಕುಂಭಕ ಈಗ ಮಾಡಿದ್ನಲ್ಲ ಸ್ವಲ್ಪ ಟೈಮಿಂಗ್ ತೊಗೊತೈತೆ ಅದು. ಆಯಿತು. ಆಮೇಲೆ ಹೊಟ್ಟಿಗೆ ಏನಾದ್ರು ತೊಗೊಂಡು ಕುಂಭಕ ಸುಮ್ಮನೆ ಈಗ ಬಲಗಡೆಯಿಂದ ತೊಗೊಂಡೆ ಮೊದಲೇ ರೌಂಡ್ ಹೌದು ಬಲಗಡೆಯಿಂದ ತೊಗೊಂಡು ಸ್ಟಾಪ್ ಮಾಡಬೇಕು, ಸ್ಟಾಪ್ ಮಾಡಬೇಕು, ಉಸಿರು ಹೊರಗೆ ಹಾಕ್ಬೇಕು, ಅಲ್ಲೇ ಹಿಡಿಬೇಕು. ಆಮೇಲೆ ಎಲ್ಲಿ ಎಷ್ಟು ಹಿಡಿತಾರೋ ಆ ಲೆಕ್ಕ ಹಾಕೊಂಡು ಅಲ್ಲಿ ಹಿಡ್ಕೊಂಡು ನಮ್ಮ ಮನಸ್ಸಿನೊಳಗನ ಕೌಂಟ್ ಮಾಡಬೇಕು, ಎಷ್ಟು ಅಂಕಿ ಸಾಧ್ಯತೆ ನಮ್ಮ ಕೆಪಾಸಿಟಿ ಮೇಲೆ. ಕ್ರಮೇಣ ಇವತ್ತು 10 ಅಂಕಿ ಕೌಂಟ್ ಮಾಡಿದ್ವಿ, ಮಾರನೇ ಮತ್ತೊಂದು 4-5 ದಿವಸ ಬಿಟ್ಟು 12 ಹೋಗ್ಬೋದು, 15 ಹೋಗ್ಬೋದು, ಹಿಂಗೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು. ಬಟ್ ಅಪ್ಪ ನೀವು ಕೌಂಟ್ ಮಾಡೋದು ಬಂದು ಬರೀ ಇಲ್ಲಿಗೆ ಮಾತ್ರ, ಹಾಂ ಇಲ್ಲಿಗೆಲ್ಲ ಇಲ್ಲಿ ಮಾಡ್ಲಿಕ್ಕ ಇಲ್ಲ. ಇಲ್ಲಿ ಎಷ್ಟು ಬೇಕಾದ್ರೆ ಇಳಿಯೋದು, ಎಷ್ಟು ಬೇಕಾದ್ರೆ ಬಿಡೋದು, ಅದನ್ನ ಸ್ವಲ್ಪ ನಿಧಾನ ಬಿಡಬೇಕು, ನಿಧಾನ ಇಲ್ಲೇ ಲೆಕ್ಕ ಅಲ್ಲೇ ಸಂಖ್ಯೆ. ಇಲ್ಲಿ ಸಂಖ್ಯೆ ಇಲ್ಲ, ಈ ಸಂಖ್ಯೆ ಇಲ್ಲ, ಇಲ್ಲಿ ಸಂಖ್ಯೆ 2 ಸಂಖ್ಯೆ ಅಂತಿದ್ದೀರ. ಆಮೇಲೆ ಇದನ್ನು ಮಾಡೋ ಮುಂದೆ ನಾಡಿ ಶೋಧ ಪ್ರಾಣಾಯಾಮ ಅಥವಾ ಸೂರ್ಯಭೇದ ಪ್ರಾಣಾಯಾಮ ಮಾಡೋ ಮುಂದೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಸೆಂಟ್ರ್ ಪಾಯಿಂಟ್, ಸೆಂಟ್ರ್ ಪಾಯಿಂಟ್ ಮಾಡ್ಕೋಬೇಕು. ಎಲ್ಲೇ ನಮ್ಮ 2 ಹುಬ್ಬಿನ ಮಧ್ಯೆ ಬಿಂದು, ಇಲ್ಲೇ ಪಾಯಿಂಟ್ ಬಿಂದು ಮಾಡ್ಕೊಂಡ್ವಿ ಅಂದ್ರೆ ಆ ಬಿಂದುವಿನೊಳಗನ ನಮ್ಮ ದೃಷ್ಟಿ ಮತ್ತು ನಮ್ಮ ಮನಸ್ಸನ್ನು ಕಾನ್ಸ್ಟಂಟ್ ಮಾಡಬೇಕು. ಅಂದರೆ ಅಲ್ಲಿ ಕೇಂದ್ರೀಕರಣ ಮಾಡಬೇಕು ನಮ್ಮ ಮನಸ್ಸು ಮತ್ತು ನಮ್ಮ ಕುಂಭಕ ಟೈಮಲ್ಲಿ. ಹಾಂ, ಅದು ನಮ್ಗೆ ಅಂಥ ಸಂದರ್ಭದೊಳಗೆ ನಮ್ಮ ಇಷ್ಟ ದೇವರು ಯಾವುದೇ ಇರಲಿ, ಅಲ್ಲ ಇರ್ಬೋದು, ಈಶ್ವರ ಇರ್ಬೋದು, ಯಾವುದೇ ಇರಲಿ, ಅದನ್ನು ಸ್ಮರಿಸ್ಬೇಕು ಅಥವಾ ಗುರು ಇತ್ತು ಸ್ಮರಿಸ್ತಾ ಮಾಡಬೇಕು. ಅಂದ್ರೆ ನಮ್ಮ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ದೇವ್ರ ಮೂರ್ತಿ ಕಲ್ಲು ರೂಪ, ಪಾಟುಣಿಗೆ ಅದು ಕಲ್ಲು, ಇದು ಪ್ರಕೃತಿ. ಇದರ ಮಧ್ಯೆ ಬರ್ತೈತಿ ಇನ್ನೊಂದು ವಿಕೃತಿ ದಾಟಿ ಆಕೃತಿ. ಆ ಕಲ್ಲುನು ಮೂರ್ತಿನೂ ಕಲ್ಲ, ಮೆಟ್ಲೂ ಕಲ್ಲ. ಇದನ್ನು ಯಾಕೆ ಮೂರ್ತಿ ರೂಪಕ್ಕೆ ತಂದ್ರೆ ಅಂತಂದ್ರೆ ಮನುಷ್ಯ ತನ್ನ 24 ಗಂಟೆ ಒಳಗೆ ಆ ಮೂರ್ತಿ ಮುಂದೆ ಎಷ್ಟು ಕ್ಷಣ ನಿಲ್ತಾನ ಅಷ್ಟು ಕ್ಷಣನಾದರೂ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಾಗಿರಲಿ. ಈ ದೇವ್ರ ಕೈ ಮುಗಿ ಮುಂದೆ ನಾವು ದೇವ್ರನ್ನ ಅಷ್ಟ ನೋಡ್ತಿರ್ತೀವಿ, ಬೇರೆ ಕಡೆ ನಮ್ಮ ಚಿತ್ತ ಇರೋದಿಲ್ಲ. ಅಷ್ಟರ ಒಂದು ನಮ್ಮ ಮನೋನಿಗ್ರಹ ಮಾಡ್ಬೇಕನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ವಿ. ಈ ಕಲ್ಲನ್ನ ತುಳ್ಕೊಂಡು ಹೋಗ್ತೀವಿ, ಆ ಕಲ್ಲಿಗೆ ಕೈ ಮುಗಿತೀವಿ. ಕಾರಣ ಇದು ಪ್ರಕೃತಿ ಒಳಗೈತಿ. ಇನ್ನು ವಿಕೃತಿ ಅಂದ್ರೆ ಅದು ಏನು ಮೂರ್ತಿ ತಯಾರು ಮಾಡ್ತಿರ್ತಾರಲ್ಲ ಅದು ಪೂರ್ಣ ಆಗಿರೋದಲ್ಲ, ಅದು ವಿಕೃತಿ. ಪೂರ್ಣ ಆದಮೇಲೆ ಅದು ಮೂರ್ತಿ. ಇವು 3 ಸ್ಟೆಪ್ಪು. ಅಂದ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಾಗ, ನಮ್ಮ ಹಿಡಿತದೊಳಗಿರ್ಬೇಕಂದ್ರೆ, ಮನಸ್ಸು ಮತ್ತು ಉಸಿರಾಟ ನಮ್ಮ ಹಿಡಿತದೊಳಗಿರ್ಬೇಕಂದ್ರೆ ಒಂದು ಕಡೆ ನಾವು ಸೆಂಟ್ರ್ ಪಾಯಿಂಟ್ ಮಾಡ್ತೀವಿ, 2 ಹುಬ್ಬಿನ ಮಧ್ಯೆ. ಅಂದಾಗ ಅದು ಪೂರ್ಣ ಆಗ್ತದೆ. ನೀವು ನಾಡಿ ಶೋಧನೆ ಬಂದು ಬರೀ ಬೆಳಿಗ್ಗೆ ಮಾಡ್ತೀರಾ, ಸಂಜೆ ಮಾಡಲ್ಲ. ಅದೇ ನಾಡಿ ಮಾಡೋಕ್ಕೆ ಇಷ್ಟೆಲ್ಲ ಸ್ಟೆಪ್ ಮಾಡ್ತೀರಾ, ಎಲ್ಲ ಮಾಡಿಬಿಟ್ಟು ಲಾಸ್ಟ್ಲಿ ಬೆಳಗ್ಗೆ ಮಾತ್ರ ಇಟ್ಬಿಟ್ಟು ಕುಂಭಕ್ಕೆ ಇಟ್ಬಿಟ್ಟು ಬಿಟ್ಬಿಡ್ತೀರಾ. ಅದು ಒಂದೇ ಸರಿ ಮಾಡ್ತೀರಾ ಕುಂಭಕ, ಮಾಡಲ್ಲ. ಎಲ್ಲ ಆಸನ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಪ್ರಾಣಾಯಾಮ ಮಾಡಿಕೊಂಡು ಶವಾಸನ ಮಾಡ್ಕೊಂಡು ಪ್ರಾಣಾಯಾಮ ಮಾಡ್ತೀವಿ. ಇಲ್ಲ
ಶವಾಸನ ಲಾಸ್ಟ್ ಕೊನೆಗೆ ಕೊನೆ ಮುಗಿಸ್ಬಿಡ್ತೀರಾ? ಫಸ್ಟ್ ಪ್ರಾಣಾಯಾಮ ಮಾಡಿಕೊಂಡು ಪ್ರಾಣಾಯಾಮ ಹೇಳಿದ್ನಲ್ಲ, ಒಂದು ದಿವಸ ನಾಡಿ ಶೋಧ ಮಾಡ್ತೀನಿ, ಒಂದು ದಿವಸ ಸೂರ್ಯ ಭೇದ ಮಾಡ್ತೀನಿ. ಬಟ್ ನಡೆಸೋದು ಮಾಡೋಕ್ಕೆ ಇಷ್ಟೆಲ್ಲ ಮಾಡ್ತೀರಾ ಸ್ಟೆಪ್? ಒಂದು ನಡೆಸೋ ಮಾಡೋಕ್ಕೆ ಒಂದು 1 hour ತಗೊಂತೀರಪ್ಪ ನೀವು? 1 hour. ಬಟ್ ಅಪ್ಪ ಇದನ್ನು ರಿಪೀಟ್ ಮಾಡ್ತಾ ಇರ್ತೀರಾ? ಹಾಂ, ನಡೆಸೋದ ನೀವು ಕುಂಭ ಕರೀತೀರಾ, ತಿರುಗಣಿಸಲು ಮಾಡ್ತೀರಾ? ಮಾರನೇ ದಿವಸ ಮತ್ತೆ ಹಂಗಿಲ್ಲಪ್ಪ, ಈಗ ನೀವು ಈಗ ಮಾಡಿದ್ರಲ್ಲ, ಇದು ಬಂದು ಸುಮಾರು ಒಂದು 10 ನಿಮಿಷ ತೊಗೊಂಡ್ರಿ ಆಯ್ತಾ? ನೀವು ಕುಂಭಕ್ಕೆ ಒಂದು 40 ಹಿಡಿತೀರಾ, 50 ಹಿಡಿತೀರಾ, ಆಮೇಲೆ ತಿರ್ಗಾ ಸ್ಟಾಪ್ ತಿರ್ಗಾ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಅಂದರೆ 10 ನಿಮಿಷ ಆಗುತ್ತೆ. 10 ನಿಮಿಷ. ಓ, ಜಾಸ್ತಿ ಆಗಲ್ಲ. ಅದಕ್ಕಿಂತ ಪೂರ್ವದೊಳಗೆ ಕೆಲವೊಂದಿಷ್ಟು ಅದಾವಲ್ಲ, ಇವಾಗ ತಾಡಾಸನ, ವೃಕ್ಷಾಸನ, ಓಕೆ. ಉತ್ತಿತ ಪಾದ ಹಸ್ತಾಸನ, ಆಮೇಲೆ ವೀರಭದ್ರಾಸನ, ನಟರಾಜ ಭಂಗಿ, ಆಮೇಲೆ ಕೋನಾಸನ, ಉಪವಿಷ್ಟ ಕೋನಾಸನ, ಆಮೇಲೆ ಪಾದ ಹಸ್ತಾಸನ, ಇವನ್ನೆಲ್ಲ ಮಾಡಿ ಬದ್ಧ ಕೋನಾಸನದೊಳಗೆ ಉಜ್ಜಾಯಿ ಪ್ರಾಣಾಯಾಮ ಮಾಡಿ ಆ ನಂತರ ಪ್ರಾಣಾಯಾಮ. ಮೊದಲು ಆಸನ ಉಜ್ಜಯ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀರಾ? ಉಜ್ಜಯ ದಿನ ಇರುತ್ತೆ. ಹಾಂ, ಅದು ಉಜ್ಜಾಯಿ ಪ್ರಾಣಾಯಾಮ ಏನೈತಿ ಬದ್ಧ ಕೋನಾಸನದೊಳಗೆ ಮಾಡಿ. ಓ, ಉಜ್ಜಯಿ ಆಸನದಲ್ಲಿ ಉಜ್ಜಯಿ ಮಾಡ್ತೀರಾ? ಉಜ್ಜಾಯಿ ಉಜ್ಜಾಯ ಮಾಡ್ತೀರಿ? ಹಾಂ, ಹೆಂಗ್ ಮಾಡ್ತೀರಿ ಉಜ್ಜಯ? ಭಾಳ ಕನ್ಫ್ಯೂಷನ್ ಇದೆ, ಒಬ್ಬೊಬ್ರು ಒಂಥರ ಹೇಳ್ತಾರೆ. ಉಜ್ಜಯಿ ಹೆಂಗೆ ಮಾಡ್ತೀರಪ್ಪ? ಈಗ ನಿಮ್ಮ ಇದ್ರ ಪ್ರಕಾರ ನೀವು ಹೆಂಗೆ ಮಾಡ್ತೀರಿ? ಅಂದ್ರೆ ನಾವು ಆಸನದಲ್ಲಿ ಏನು ಮಾಡೋದಿಲ್ಲ ರೀ, ಪ್ರಾಣಾಯಾಮದೊಳಗೆ ಅದನ್ನು ಮಾಡ್ಕೊಳ್ತೇವೆ. ಹೆಂಗಂದ್ರೆ ಮೂಗಿಂದ ಏನು ಉಸಿರು ತಗೊಳ್ತೀವಿ ಅದು ಗಂಟ್ಲದ ಮೇಲೂ ಪ್ರೆಷರ್ ಬೀಳ್ತದೆ. ಹಾಂ, ಆಮೇಲೆ ಲಾಕ್ ಮಾಡಿ ಎಷ್ಟೊತ್ತು ನಮ್ಗೆ ಹೋಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಹೋಲ್ಡ್ ಮಾಡಿ ವಾಪಸ್ ಮೇಲ್ ಬಂದು ನಿಧಾನ ಉಸಿರನ್ನ ಸೇಮ್ ಅದೇ ಈ ನಮ್ಮ ಭಾಗ ಏನೈತಲ್ಲ, ಇಲ್ಲಿ ನಮ್ಮ ಎಲ್ಲ ಬಿಡ್ತಾವೆ ನೋಡಿ, ಇಲ್ಲಿ ತಾಗಿಸ್ರಿ. ಇಲ್ಲೇ ಇದನ್ನ ಮೇಲೆ ಮುಖ ಮಾಡಿ ಶುದ್ಧವಾದ ವಾಯು ದೀರ್ಘವಾಗಿ ಒಳಗೆ ತಗೊಂಡು ಹೊರಗೆ ಬಿಡುವಾಗ ಅದಕ್ಕೆ ಉಡ್ಯಾನ ಬಂದಂತ ಜಾಲಂಧರ ಇದನ್ನ ಇಲ್ಲಿ ತಾಗಿಸಿ ಉಸಿರು ಹೊರಗೆ ಹಾಕ್ಸಿದ್ರೆ ನಮ್ಮ ಈ ಗಂಟಲು ಭಾಗದೊಳಗೆ ಏನಿರ್ತದಲ್ಲ ಅದು ಸ್ವಚ್ಛ. ಅಂದ್ರೆ ಮೇಲ್ಗಡೆ ಮಾಡಿ ಉಸಿರು ತಗೊಂಡು ಕೆಳಗೆ ಮಾಡಿ ಉಸಿರು ಹೊರಗೆ ಹಾಕ್ಬೇಕು. ಜಾಲಂಧರ ಬಂದದು ಒಡೆಯನ ಬೇಕಾಗಿಲ್ಲ, ಒಡೆಯನ ಮೂಲಂಧರ ಬೇಕಾಗಿಲ್ಲ, ಅದೇನು ಬೇಕಾಗಿಲ್ಲ. ನಾನು ಇವನ್ನ ಕೆಲವೊಂದಷ್ಟು ಪ್ರಾಣಾಯಾಮಗಳೇನದವಲ್ಲ, ಯಾವ ಈ ಒಂದನ್ನ ಏನು ಸಿದ್ಧಾಸನ, ಪದ್ಮಾಸನ, ಇದ್ರೊಳಗೆ ಅಷ್ಟ ಮಾಡ್ಬೇಕು. ಸಿದ್ಧಾಸನ, ಆಮೇಲೆ ಪದ್ಮಾಸನ, ವೀರಾಸನ, ಸುಪ್ತ ವೀರಾಸನ, ವಜ್ರಾಸನ, ಇವು ಯಾವ ಆಸನದೊಳಗೆ ಯಾವ ಮಾಡಿದ್ರು ನಡೀತದೆ. ಸಿದ್ಧಾಸನದೊಳಗನ ಓಂಕಾರ ಮಾಡ್ಬೇಕಂತಿಲ್ಲ, ಅಥವಾ ಪದ್ಮಾಸನದೊಳಗನ ಜಯಂಕಾರ ಮಾಡ್ಬೇಕಂತಿಲ್ಲ. ಸಿದ್ಧಾಸನ ಬಂದು ಮೂಲಧಾರ ಬಂದು ಅಲ್ಲಿ ಮಾಡ್ತಾ ಇದೆಯಾ, ಅದು ಮೂಲಧಾರ ಆಗೋಗಿರುತ್ತೆ. ಹಾಂ ಅಲ್ಲಪ್ಪ. ಹಾಂ, ಆಮೇಲೆ ಈಗ ನಾನು ಉಜ್ಜಾಯಿ ಪ್ರಾಣಾಯಾಮ ಯಾವ್ದಾರು ಮಾಡ್ತಾನೆ ಅಂದ್ರೆ ವೀರಾಸನದೊಳಗೆ ಮಾಡ್ತೀನಿ. ಇದ್ರೊಳಗೆ ನಾನು ಮಾಡ್ತೀನಿ ಉಜ್ಜಾಯಿ ಪ್ರಾಣಾಯಾಮ. ಇದು ವಜ್ರಾಸನ ಹೇಳ್ತೀರಪ್ಪ? ಅದು ಇದು ವೀರಾಸನ. ಇದ್ರೊಳಗನ ಇವೆರಡು ತುದಿ ಬೆರಳು, ಹೆಬ್ಬೆರಳಿನ ತುದಿ ಬೆರಳು ಸೇರಿಸಿ ನಮ್ಮ ಗುದದ್ವಾರದ ಪಕ್ಕ ಇಟ್ಟರೆ ಅದು ಸುಪ್ತ ವೀರಾಸನ. ಸುಪ್ತ ವೀರಾಸನ ಅದ್ರೊಳಗೂ ಮಾಡ್ತೇವೆ. ಇದನ್ನು ನಮಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟು. ಅಂದರೆ ಇದು ಸಪ್ರೇಟ್ ಮಾಡಲ್ಲ, ಆಸನದಲ್ಲೇ ಮುಗಿಸ್ಬಿಡ್ತೀವಿ. ಆಸನದಲ್ಲೂ ಮುಗಿಸ್ಬಿಡ್ತೀವಿ.